23/1/2026 ನಡೆಯುತ್ತಿರುವಂಥ ಪರೀಕ್ಷೆ. ಈ ಪರೀಕ್ಷೆ 2023ರಲ್ಲಿ ನಡೆದಿದೆ. ಪೂರ್ವ ಸಿದ್ಧತಾ ಪರೀಕ್ಷೆ. ಇದು ಒಟ್ಟು 100 ಅಂಕಕ್ಕೆ ಇರುವಂಥ ಪರೀಕ್ಷೆ. ಈಗ ನಿಮಗೆ 80 ಅಂಕಕ್ಕೆ ಇರುತ್ತೆ. ಸೊ ಇದರಲ್ಲಿ ಕೂಡ ನಿಮಗೆ MCQ ಮತ್ತು ಹೊಂದಿಸಿ ಬರೀ ಫಿಲ್ಲಿಂಗ್ ಇನ್ ದ ಬಿಕ್ಸ್ ಹಾಗೆ ಒನ್ ವರ್ಡ್ ಕ್ವಶನ್ಸ್ ಹಾಗೆ ಯಾವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋ ತುಂಬಾ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ. ಸೊ ವಿಡಿಯೋನ ಕೊನೆವರೆಗೆ ನೋಡ್ಕೊಳ್ಳಿ. ಸೊ ಬನ್ನಿ. ಸೊ ಕನ್ನಡ ವಿಷಯ ಸೇರಿದಂತೆ MCQ ನೋಡ್ತಾ ಹೋಗೋಣ. ರಾಮನಿಗೆ ಯಾರು ಬಗ್ಗೆ ವೈರಾಗ ಮೂಡಿತ್ತು? ಆಪ್ಷನ್ ಸರಿಯಾದ ಉತ್ತರ ಈ ಸೀತೆ ಬಗ್ಗೆ. ಹಾಗೆ ಬಸವಣ್ಣವರ ವಚನಗಳ ಅಂಕಿತ ನಾಮ ಯಾವುದಂದರೆ ಕೂಡಲ ಸಂಗಮ ದೇವ. ಮನದೊಳಗೆ ಹಗೆಗಳನ್ನು ಹಿಡಿದವರು ಯಾರು ಅಂತ ಕೇಳಿದಲ್ಲಿ ಸರಿಯಾದ ಉತ್ತರ ಬಿ ಭೀಮ. ಚಿತ್ತವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಸರಿಯಾದ ಉತ್ತರ ಹತ್ತಿ ಬೀಜಕ್ಕೆ. 5ನೇ ಪ್ರಶ್ನೆ, ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದಂದರೆ ಸಿಂಹಬಾಲದ ಕೋತಿಗಳು ಅಂತ ಕರಿತೀವಿ. ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿ ಆದವರು ಯಾರಂದರೆ ಡಾಕ್ಟರ್ CN ರಾವ್ ಅಂತ ಅವ್ರು ಕರಿತೀವಿ. ವಿಜ್ಞಾನದ ಅಡಿಪಾಯ ಯಾವುದು? ಅದಕ್ಕೆ ಸರಿಯಾದ ಉತ್ತರ ಈ ಪ್ರಶ್ನೆ ಕೇಳುವುದು. ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಯಾರು? ಅದಕ್ಕೆ ಸರಿಯಾದ ಉತ್ತರ ಪ್ರಕಾಶ್ ಈ ಅಂತಂತೆ. ಟೆಲಿಫೋನ್ ಕಂಬದ ಮೇಲೆ ಮೃತನಾದ ಲೈಮನ್ ಯಾರು? ಸರಿಯಾದ ಉತ್ತರ ಎ ದುರ್ಗಪ್ಪ. ನಾಗರಾಜ್ ಕೋವಿ ಹಿಡಿದಿದ್ದು ಎಲ್ಲಿ ಕೂತಿದ್ದ? ಶಿಕಾರಿ ಅಂಗಡಿಯಲ್ಲಿ. ಇನ್ನು ಹೊಂದಿಸಿ ಬರೀ ನೋಡ್ಕೊಳ್ಳೋಣ. ಸೊ ವಚನಗಳಲ್ಲಿ ಬಂದರೆ ಅಲ್ಲಿ ಉರಿಲಿಂಗ ಪದ್ಯ ಅಂತ ಬರುತ್ತೆ. ಸೋಮೇಶ್ವರ ಶತಕ ಎಂಬುದು ಪುಲಿಗೇರಿ ಸೋಮನಾಥ. ಜನಪದ ಎಂಬುದು ಹಾಲುಂಡ ತವರಿಗೆ. ನಾಲ್ಕು ತಂತೆಯನ್ನು ದಾರಾ ಬೇಂದ್ರೆ. ಒಮ್ಮೆ ನಗುತ್ತವೆ ಎಂಬುದು ಸುಕನ್ಯಾ ಮಾರುತಿ. ಇನ್ನು ಕಾಲಿಬಿಟ್ಟ ಸಾಲು ನೋಡ್ಕೊಳ್ಳಿ. ಬಸಲಿಂಗ ವೈದ್ಯರಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರಂದರೆ ರುದ್ರಪ್ಪ. ಲೇಖಕಿ ಪತ್ನಿ ಕಿಡ್ನಿ ಸ್ಟೋನಿಂದ ತೊಂದರೆಯಿಂದ ಬಳಲುತ್ತಿದ್ದರು. ಧನಿಗಳ ದಾಂಪತ್ಯಕ್ಕೆ ಬೆಳ್ಳಿ ಲೋಟ ಮೂಕ ಸಾಕ್ಷಿಯಾಗಿತ್ತು ಅಂತ ಹೇಳ್ತೀವಿ. ವಸುದಿಗೆ ಒಡೆ ನೆನೆಸಿದವನು ಯಾರಪ್ಪ ಅಂದರೆ ಅದಕ್ಕೆ ಸರಿಯಾದ ಉತ್ತರ ರಾಮಚಂದ್ರ ಅಂತ ನಾವು ಕರಿತೀವಿ. ಹಾಗೆ ಸೊ ಆನ್ಸರ್ ಅದಕ್ಕೆ ಬಸಲಿಂಗ ವೈದ್ಯರಾಗಿ ರಾಜಕಾರಣಿ ರಾಮಚಂದ್ರ, ಆದರೆ ವಸೂದಿಗೆ ಒಡೆ ನೆನೆಸುವನು ರುದ್ರಪ್ಪ ಅಂತ ಹೇಳ್ತೀವಿ. ಲೇಖಕರು ಹೇಳುವ ಹಳ್ಳಿ ಲೋಟಿನ ಹೆಸರು ಚಂದ್ರಭವನ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಅಲ್ಲಿ ಒನ್ ವರ್ಡ್ ಕ್ವಶನ್ಸ್ ನೋಡ್ಕೊಳ್ಬೇಕು ಮತ್ತು 2-3 ವಾಕ್ಯದಲ್ಲಿ ಉತ್ತರಿಸೋ ಪ್ರಶ್ನೆಗಳಿಗೆ ಅಲ್ಲಿ ಇಂಪಾರ್ಟೆಂಟ್ ಆಗಿದ್ದು ನೋಡ್ಕೊಳ್ಳಿ. ಹಡೆದ ತಂದೆ ತಾಯಿ ಮಹತ್ವ ತಿಳಿಸಿ. ಬೆಳಕು ಬೇಟೆಗಾರನು ಹೀಗೆ ಬರುತ್ತಾನೆ. ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಹಾಗೆ ನಿಮಗೆ ಇಲ್ಲಿ ಕೊಟ್ಟಿರುವಂಥ ತ್ರಿಭಾಷಾ ಸೂತ್ರದ ಬಳಕೆ ಹೇಗೆ ಇರಬೇಕು? ಆನೆ ಸಾಕೋದ್ರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು? ಸೊ ಹಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಂಬರ್ 1 ಎನಿಮಿಗಳ ಯಾರು? ಹಾಗೆ ಅರಣ್ಯ ಇಲಾಖೆಯವರು ನಾಗರಾಜವನ್ನು ಕುರಿತು ಏನೆಂದು ಜಾಹೀರಾತು ನೀಡುತ್ತಾರೆ? ಹುಚ್ಚನಾಯಿಗಳ ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತೆ ಎಂಬ ಪುಟ್ಟಯ್ಯ ಹೇಳ್ತಾನೆ. ಹಾಗೆ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನರ ಸಾವಿಗೆ ಕಾರಣವೇನು? ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನಿಮಗೆ ಇಲ್ಲಿ ಸಂದರ್ಭ ಸ್ವಾರಸ್ಯ ಬರೆದು ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ನೋಡ್ಕೊಳ್ಬೇಕಾಗತ್ತೆ. ಹಾಗೆ ನಿಮಗೆ ಸಂದರ್ಭ ಸೂಚಿ ಸ್ವಾರಸ್ಯ ಬರೆದಿರುತ್ತೆ, ಅಲ್ಲಿ ಕೂಡ ಇಂಪಾರ್ಟೆಂಟ್ ಆಗೋದು ನಿಮಗೆ ಸಿಗುತ್ತೆ. ಇನ್ನು ಇಲ್ಲಿ ನಿಮಗೆ ಈ ಸೆಕ್ಷನ್ ಭಾಗದಲ್ಲಿ ಬಂದರೆ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದ್ದು ನಿಮಗೆ ಕವಿ ಬೇಂದ್ರೆ ಅವರ ಬೆಳಗು ಜಾವ ಕೋಣದಲ್ಲಿ ನೀಡಿದಂಥ ಒಂದು ಇದಿರುತ್ತೆ. ಮುಂಬೈ ಜಾತಕದಲ್ಲಿ ನಿಮಗೆ ಚಿತ್ರಿಸಿದ ಒಂದು ನಿರೂಪಿತವನ್ನು ಅಂಶಗಳನ್ನು ವಿವರಿಸಿ ಇಂಪಾರ್ಟೆಂಟ್ ಇರುತ್ತೆ. ದನಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ ಇರುತ್ತೆ. ಸೊ ಇಂಪಾರ್ಟೆಂಟ್. ಕಾಡಾನೆಗಳ ಹಾವಳಿ ನಿರೂಪಕರ ಅನುಭವಕ್ಕೆ ಬಂದಂತೂ ಹೇಗೆ ಅಂತ ಅದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ತನ್ನ ಆನೆ ಬಗ್ಗೆ ಕೃಷ್ಣೇಗೌಡನಲ್ಲಿ ಬೇಸರ ಮೂಡಲು ಕಾರಣಗಳೇನು? ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿ ಸೆಕ್ಷನ್ ಈ ಭಾಗದಲ್ಲಿ ಬಂದರೆ ನಿಮಗೆ ಸಂದರ್ಭ ಭಾರತ ಬರೆದಿರುತ್ತೆ. ಸೊ ಅವನು ಕೂಡ ನೋಡ್ಕೋಬೋದು. ಹಾಗೆ ಭಾಷೆಯಲ್ಲಿ ಗ್ರಾಮರ್ ಸೆಕ್ಷನ್ದಲ್ಲಿ ಭಾಷಾ ಅಭ್ಯಾಸದಲ್ಲಿ ಗ್ರಾಮರ್ ಸೆಕ್ಷನ್ ಕೊಟ್ಟಿರ್ತಾನೆ. ಸೊ ಅವನು ಕೂಡ ನೋಡ್ಕೊಳ್ಳಿ. ಪತ್ರಲೇಖನ ಇರುತ್ತೆ. ಸೊ ಪತ್ರಲೇಖನ ಕುರಿತು ಒಂದು ಇಲ್ಲಿ ಗಾದೆ ಮಾತು ಇರೋದಿಲ್ಲ ನಿಮಗೆ ಈ ಸಲ. ಸೊ ನೀವು 3 ಮಾತ್ರ ಪ್ರಶ್ನೆ ಪತ್ರಿಕೆ ಗಮನಿಸ್ತಿರ್ಬೋದು. ಈಗ ನಾನು ಮತ್ತೊಂದು MCQ ತಂದಿದ್ದೀನಿ. ಯಾವುದಕ್ಕೆ ಸ್ಥಳವಿದೆ ಎಂದು ಕವಿ ಹೇಳುತ್ತಾರೆ? ಸರಿಯಾದ ಉತ್ತರ ನೋಡ್ಕೋಬೇಕು ನೀವು. ಅದಕ್ಕೆ ಸರಿಯಾದ ಉತ್ತರ ಸೂರ್ಯನಿಗೆ ಅಂತ ಹೇಳ್ತೀವಿ. ದನಿಗಳ ದಾಂಪತ್ಯಕ್ಕೆ ಯಾವುದು ಮೂಕ ಸಾಕ್ಷಿಯಾಗಿತ್ತಂದರೆ ಬೆಳ್ಳಿ ಲೋಟ. ಟೆಲಿಫೋನ್ ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ. ಈ ಮಾತನ್ನು ಯಾರಿಗೆ ಹೇಳ್ತಾರೆ ಅಂದರೆ ಶಂಕರರು ಯಾರು ಹೇಳ್ತಾರೆ ಅಂದರೆ ದುರ್ಗಪ್ಪನಿಗೆ ಹೇಳ್ತಾನೆ. ಬೆಟ್ಟ ಸ್ಥಳ ನೋಡ್ಕೊಳ್ಳಿ. ದಣಿಗಳ ಮನೆ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಅಂದರೆ ಶಾಂಭವಿ. ಕಲಾಂ ಅವರ ಆತ್ಮಚರಿತೆ ಹೆಸರು ವಿಂಗ್ಸ್ ಆಫ್ ಫೈರ್. ಭೂಮಿ ಮೇಲಿನ ಮೊದಲ ವಿಜ್ಞಾನಿ ಅಂತ ಕರಿತೀವಿ ನಾವು, ಅಲ್ಲಿ ಮಗು ಅಂತ ಕರೀತಾರೆ. ಇನ್ನು ಬೆಳಗು ಜಾವವನ್ನು ದಾರಾ ಬೇಂದ್ರೆ. ಮುಂಬೈ ಜಾತಕ JS ರುದ್ರಪ್ಪ. ಶಿಲ್ಬಿ ಏರಿದ್ದಾನೆ ಅನ್ನೋದು ನಿಮಗೆ KS ನಿಸಾರಂ ಅಹ್ಮದ್ ಅಂತ ಕರಿತೀವಿ. ಇನ್ನು ಇಲ್ಲಿ ಬಿಡ್ಕೊಳ್ಳಿ ಇಂಪಾರ್ಟೆಂಟ್ ಆಗಿದ್ದು ಬೆಳಕು ಬೇಟೆಗಾರ ಹೀಗೆ ಬರ್ತಾನೆ. ಮಗು ಹುಟ್ಟು ಬೆಳೆದಿದ್ದೆಯಲ್ಲಿ. ಶಿಲ್ಬೆಗೇರಿಸಿದವರು ಗುಣ ಇದು ಯಾವ ವೇಷ ತಾಳಿವೆ? ಇವು ಇಂಪಾರ್ಟೆಂಟ್ ಆಗಿರ್ತವೆ. ಹಾಗೆ ಕಲಾಂ ಅವರ ಬದುಕಿನ ಮಂತ್ರಗಳನ್ನು ತಿಳಿಸಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆನೆ ತಿಪ್ಪಣ್ಣ ಸಾವಿಗೆ ಕಾರಣವೆಂದು ದುರ್ಗಪ್ಪ ಹೇಳಿದಾಗ ನಿರೂಪಕರ ಪ್ರತಿಕ್ರಿಯೆ ಏನು? ಡ್ರೈವರ್ ಅಬ್ಬಾಸ್ ಕ್ಲೇನ್ ಕೃಷ್ಣನ ಸಾವಿಗೆ ಕಾರಣವೇನು ಅಂತ ಹೇಳಿದ್ನಲ್ಲ. ಸೊ ಆ ಕ್ವಶನ್ ರಿಪೀಟ್ ಆಗುತ್ತೆ. ಈಗಲೇ ನಿಮಗೆ ಇಲ್ಲಿ ಕೊಟ್ಟಿರ್ತಾನೆ ಅಂತ ನೋಡಿ. ಹಾಗೆ ಸಂದರ್ಭ ಸರಿಸಿ ಬರೆದು ಹಾಗೆ ಒಂದು ವಾಕ್ಯದ
ಸಂದರ್ಭವನ್ನು ಸಾಮರಸ್ಯವಾಗಿ ಬರೆದು ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಿಮಗೆ ಮುದುಕನ ಕುರಿತು ಮುದುಕಿಯ ನೆನಕಿಗಳೇನು ಅವು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಟೆಲಿಫೋನ್ ಲೈಮನ್ ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ವಿವರಿಸಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಇಲ್ಲಿ ಯಾವುದಕ್ಕೂ ರೆಡ್ ಹಾಕಿ ಮಾರ್ಕ್ ಮಾಡಿರ್ತೀವಿ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಸೊ ಇನ್ನು ಬೇರೆ ಒಂದು ನೋಡ್ಕೊಳ್ಳೋಣ. ಸೊ ಇಲ್ಲಿ ನಮಗೆ ಹೋದ ವರ್ಷದ ಪ್ರಶ್ನೆ ಪತ್ರಿಕೆನ ತೆಗೆದುಕೊಂಡಿದ್ದೀನಿ. ಸೊ 2024 ಸೊ ಸೀತೆಯನ್ನು ರಾವಣನು ಎಲ್ಲಿರಿಸಿದನು? ಪ್ರಮನದ ವನದಲ್ಲಿ. ಯಾರ ಕೈಯಲ್ಲಿ ದನ ಪಡೆವಿದ್ದು ಫಲವಿಲ್ಲ ಅಂದರೆ ಅಂಧಕನ ಕೈಯಲ್ಲಿ ದರ ಪಡೆವಿದ್ದು ಫಲವಿಲ್ಲ. ಸೊ ಓಕೆ, ಈ ಪ್ರಶ್ನೆ ನೋಡ್ಕೊಳ್ಳಿ. ಸರಿಯಾದ ಉತ್ತರ ಕೀಚಕ ಆಗಿರುತ್ತೆ. ಕವಿ ಬೇಂದ್ರೆ ಅವರ ಪ್ರಕಾರ ಯಾವುದು ಮತ್ತೆ ಚಿಗುರಬಹುದು? ಮರ ಅಂತ ಕರಿತೀವಿ. ಲಕ್ಷಧಾರಿಗಳ ಚದುರಂಗ ಆಟ ಯಾವುದು ಅಂದರೆ ರಸ್ತೆ ಇಂಚು. ಓಕೆ, ರಸ್ತೆ ಇಂಚು ಆಪ್ಷನ್ 6 ಸರಿಯಾದ ಉತ್ತರ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿ ಯಾರು ನೆನಪಾಗ್ತಾರೆ? ಸೀತಾ. ತನ್ನ ಗೆಳತಿ ಸೀತಾ ಆಗ್ತಾರೆ. ಸೊ ಅದಕ್ಕೂ ಮುದ್ದೇಗೌಡರು ತಪ್ಪ ಸರ್. ಹಾಗೆ ಇಲ್ಲಿ ಕೊಟ್ಟಿರ್ತಾನೆ ಇನ್ನೊಂದು ಕ್ವಶನ್ ಸರಿಯಾದ ಉತ್ತರ ನೋಡ್ಕೊಳ್ಳಿ. ಹಾಗೆ ಇಲ್ಲಿ ಬನ್ನಿ, ಆನೆ ಮಾವತನ ಹೆಸರನ್ನು ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಅದಕ್ಕೆ ಸರಿಯಾದ ಉತ್ತರ ವೇಲಾಯುಧ. ಆನೆ ಶಾಸ್ತ್ರವನ್ನು ಏನೊಂದು ಬಹುಶಃ ನೋಡಿದ್ದನು? ಸೊ ಈ ಆನೆಯಿಂದ 5 ಜನ ಏನಾಗುತ್ತೆ ಅಂದರೆ 5 ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಅದಕ್ಕೆ. ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇಲ್ಲಿ ನೋಡ್ಕೊಳ್ಳಿ, ಖಾಲಿ ಬಿಟ್ಟ ಸ್ಥಳಗಳನ್ನ. ವಾಲ್ಫೇರ್ಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು? ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಕಾರ್ವೇರ್ ಮಾರ್ಷ್ ಎಂಬುದು ಇಂಪಾರ್ಟೆಂಟ್ ಆಗಿರುತ್ತೆ. 12ನೇ ಪ್ರಶ್ನೆ, ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿ ಆದವರು? ವೆರಿ ವೆರಿ ಇಂಪಾರ್ಟೆಂಟ್. ಡಾಕ್ಟರ್ CN ರಾವ್ ಅವರು ಇರ್ತಾರೆ. ಸೊ ಇಲ್ಲಿ ಆ ಆನೆ ಮಾವತನ ಬಗ್ಗೆ ನಮ್ಮ ರಿಪೀಟ್ ಆಗಿದೆ. ಸೊ ಅವ್ನು ನೋಡ್ಕೊಳ್ಳಿ. ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಸುಬ್ರಹ್ಮಣ್ಯ ಅಂತ ನಾವು ಕರಿತೀವಿ. ಅವರು ಸುಬ್ರಹ್ಮಣ್ಯ ಅಯ್ಯರ್ ಅಂತ. ಹಾಗೆ ಕನ್ನಡ ಕಸ್ತಿರಲ್ಲವೇ ಎಂದವರು ಅಂತಾಗಿದೆ. ಸರಿಯಾದ ಉತ್ತರ ಅದಕ್ಕೆ ಸರಿಯಾದ ಉತ್ತರ ನೋಡ್ಕೊಳ್ಳಿ, ಮನೋರಮೆ ಅಂತ ಅಂದರು. ಮನೋರಮೆ ಅಂತಿದೆ. ಡ್ಯಾಶ್ ಎಂಬುದು ಲೇಖಕರು ಹೇಳಿದ ಹಳ್ಳಿ ಲೋಟಿನ ಹೆಸರು ಇಂದ್ರಭವನ ಅಂತಾಗಿದೆ. ಇನ್ನು ಹೊಂದಿಸಿ ಬರೆಯಲು ನೋಡ್ಕೊಳ್ಳೋಣ. ಜಾಲಿ ಮರದಂತೆ ಅನ್ನೋದು ಪುರಂದಾಸರು. ಹೆಬ್ಬಳ್ಳಿಯವರ ರಸಬಳ್ಳಿ ಎನ್ನುವುದು ಸರಿಯಾದ ಉತ್ತರ ಜನಪದ. ಸಿಲಿಬೆ ಏರಿದ್ದಾನೆ ಎಂಬುದು GS ರುದ್ರಪ್ಪ. ಹತ್ತಿ ಚಿತ್ತ ಮತ್ತು ಅನ್ನೋದಕ್ಕೆ ಅದಕ್ಕೆ ಸರಿಯಾದ ಉತ್ತರ KS ನಿಸಾರ್ ಅಹ್ಮದ್. ಒಮ್ಮೆ ನಗುತ್ತೆ ಎಂಬುದು ಸುಕನ್ಯಾ ಮಾರುತಿಯಾಗಿರ್ತಾರೆ. ಇನ್ನು ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಇಂಪಾರ್ಟೆಂಟ್ ಇದು ಹಿತ್ತಳಿಗಿಂತ ಬಲುಹೀನ ಯಾವುದು ಅಂತ ಇರುತ್ತೆ. ಸೊ ಅದು ಇಂಪಾರ್ಟೆಂಟ್. ಇಲ್ಲಿ ಕೊಟ್ಟಂಥ ಬಹುರೂಪಿಣಿ ವಿದ್ಯೆ ರಾವಣಿಗೆ ಏನೊಂದು ಅರ್ಥೈಸ್ತದೆ ಅವು ಒಂದಿದೆ. ಕ್ರಿಸ್ಮಸ್ ಮನೆಗೆ ಏನನ್ನು ತಂದು ಕೊಟ್ಟಿದೆ. ಸೊ ಅದೊಂದು ಪ್ರಶ್ನೆ ಇರುತ್ತೆ. ಇನ್ನೊಂದೇ ನೋಡ್ಕೊಳ್ಳಿ, ಹಳ್ಳಿ ಲೋಟಗಳು ಹಳ್ಳಿಯ ಹೋಟೆಲ್ಗಳು ಹೇಗೆ ಇರುತ್ತೆ ಎಂಬುದೊಂದು ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಇಲ್ಲಿ ನೀವು ನೋಡ್ಕೊತ ಹೋಗ್ತಿರ್ಬೋದು. ಇಲ್ಲಿ ಸಂದರ್ಭ ಸ್ವರಸ ಬರೆಯೋದು ಇರ್ಬೋದು. ಹಾಗೆ ಪ್ರಬಂಧದಲ್ಲಿ ರಾವಣ ಸೀತೆಯರ ನಡುವೆ ಇರುವಂಥ ಸಂದರ್ಭ ಸಂಭಾಷಣೆಯ ಕುರಿತು ಬರೆಯಲಿರ್ಬೋದು. ಹಾಗೆ ಇಲ್ಲಿ ನಿಮಗೆ ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಬಸಲಿಂಗ ಮತ್ತು ತಿಮ್ಮಪ್ಪ ನಡಿರುವಂಥ ಅಭಿಪ್ರಾಯವೇನು? ಮುದುಕನನು ಮನೋರಮೆ ಹೇಗೆ ಉಪಚರಿಸಿದಳು? ಹಳ್ಳಿಯ ಚಾರ್ ಹೋಟೆಲ್ಗಳ ಬಗ್ಗೆ ಹೇಗಿರುತ್ತೆ ಅನ್ನೋದು ಕುರಿತು ಬರೆದಿರುತ್ತೆ. ಸೊ ಅಲ್ಲಿ ನಿಮಗೆ ಆನೆಯನ್ನು ಹದ್ದು ಬಸ್ತಿನಲ್ಲಿ ಇಡಿರುವುದರ ಬಗ್ಗೆ ವೇಲಾಯುಧನ ಅಪ್ಪನ ಏನು ತಿಳಿಸಿದ್ದ? ಹಾಗೆ ನಾಯಿಯನ್ನು ಕೊಲ್ಲದೆ ನೌಕರು ಸುಳ್ಳು ಹೇಳುವುದು ನಿರೂಪಕರ ಯಾವ ಸಲಹೆ ನೀಡ್ತಾರೆ? ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ನೋಡ್ಕೊಳ್ಳಿ, ಇದರ ಇಂಪಾರ್ಟೆಂಟು ಒಂದೇ ನೋಡಿ. ಯಮನ ಸುತ್ತರ ರಂಗರವನೇ ಧರ್ಮಕ್ಷಯ ಗರ ಹೊಡೆದಿರಬಹುದು. ಅದೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಕುಳಿತು ಕೆಮ್ಮುವ ಪ್ರಾಣಿ ಎಷ್ಟು ಸಲೋಮ್ಮ ಹೇಳುವುದು ನಿನಗೆ? ಅದೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಬಸಲಿಂಗನು ಎದುರಿಸುತ್ತಿದ್ದ ಸಮಸ್ಯೆಗಳ್ಯಾವು? ಅದು ಮುಸುರೆ ಪಾತ್ರಗಳು ನೀರು ಪಾಲಾದವು ಹೇಗೆ? ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು? ಹಾಗೆ ನಿರೂಪಕರ ಕೊಡಲಿ ಮತ್ತು ವಸೂಲಿ ಮಾಡಲು ಹೋಗಲಿರಬೇಕೆ? ಡ್ರೈವರ್ ಅಭ್ಯಾಸ್ ಮತ್ತು ಕ್ಲೀನರ್ ಕೃಷ್ಣ ಸಾವಿಗೆ ಅನೇಕ ಕಾರಣ ವಿವರಿಸಿ. ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಇನ್ನು ಗ್ರಾಮರ್ ಸೆಕ್ಷನ್ಸನ್ನು ಬಿಡಿ. ಇನ್ನು ನಾನು ಇಲ್ಲಿ ನೋಡಿ ಬಂದಿದ್ದೀನಿ. ಹಳ್ಳಿಯ ಚಾದ ಅಂಗಡಿ ಎಂದರೆ ಹೇಗಿರುತ್ತೆ? ಅದೊಂದು ಕುಬ್ಬುಸ ತೊಟ್ಟ ಚಲುವಿಯಂತೆ ನೋಡಲು ಅಂದವಿರದಿದ್ದರೂ ಸ್ವರ್ಗ ಸುಖ ತೃಪ್ತಿ. ಹಳ್ಳಿಯ ಚಾದ ಅಂಗಡಿ ಎಂದರೆ ಇಳಕಲ್ ಸೀರೆ ಉಟ್ಟ ಗುಳೆಗುಡ್ಡದ ಕೊಡುತ್ತವೆ. ಮುರುಕು ಬೆಂಚು ಕುರ್ಚಿಗಳಿದ್ದರೂ ಪ್ರೀತಿ ಆಹ್ವಾನ ಉಪ ಇಲ್ಲಿದೆ, ಹೀಗೆ ಹೇಳಬೇಕು. ಹಾಗೆ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ನೋಡ್ಕೊಳ್ಳಿ. ಪಟ್ಟಣದ ಹೋಟೆಲ್ಗಳನ್ನ ಕಟ್ಟಡ ಹೇಗಿದೆ ಎಂಬುದು. ಇನ್ನು ಇಲ್ಲಿ ಹೊಂದಿಸಿ ಬರೆ ನೋಡ್ಕೊಳ್ಳಿ. ನಾನು ಹೊಂದಿಸಿ ಬರೆಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಕದಡಿದ ಸಲಿಲಂ ತಿಳಿವನೆಂದರೆ ರಾಮಚಂದ್ರ ಅಂತ ಕರಿತೀವಿ. ನಾಗಚಂದ್ರ ಎಂದು ಪಂಪ ರಾಮಾಯಣ. ರಾಮಚಂದ್ರ ಚರಿತ ಪುರಾಣ ಬರೆದವರು ನಾಗಚಂದ್ರ. ಬಸವಣ್ಣವನ್ನ ಅಂಕಿತ ನಾಮ ಕೂಡಲ ಸಂಗಮದೇವ. ಭಕ್ತಿ ಭಂಡಾರಿಯನ್ನ ಬಸವಣ್ಣನ ಕರಿತೀವಿ. ಬಸವಣ್ಣವರ ವಚನಗಳನ್ನು ಶಿವಶರಣ ಸಮಗ್ರ ವಚನದಲ್ಲಿ ಸಂಪುಟದಲ್ಲಿ ಕಾಣ್ತೀವಿ. ಉರಿಲಿಂಗ ಪದ್ಯ ಅನ್ನೋದು ಉರಿಲಿಂಗ ಪದ್ಯ ವಿಶ್ವೇಶ್ವರಯ್ಯ ಅನ್ನೋದೊಂದು ಇದರಿಂದ ಮಾಡ್ಕೊಂಡಿದೆ. ಹಾಗೆ ಕುಮಾರವ್ಯಾಸ ಎಂಬುದು ಕರ್ನಾಟಕ ಹಬ್ಬದ ಕಥಾಮಂಜರಿ. ಹಾಗೆ ನಿಮಗೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳೋಣ. ಸೊ ಅವು ಪಗೆಯಂ ಬಾಲಕನೆಂಬರೇ
ಪುಲಗೇರಿ ಸೋಮನಾಥ ಅಂತ ಕರಿತೀವಿ, ಅದೇ ಸೋಮೇಶ್ವರ ಶತಕ ಅಂತ ಕರಿತೀವಲ್ಲ ಅದೇ ರೀತಿ ನೋಡಿ. ಆತನಿಗೆ ಹರ ಹರ ಶ್ರೀ ಚೆನ್ನ ಸೋಮೇಶ್ವರ ಅಂತ ಕರಿತೀವಿ ನಾವು. ಜಾಲಿಯ ಮರದಂತೆ ಪುರಂದಾಸರು. ಸೊ ಈ ರೀತಿ ನಿಮ್ಗೆ ಇಲ್ಲಿ ಕಾಣ್ತಿರ್ಬೋದು. ಹಾಗೆ ಇಲ್ಲಿ ಬನ್ನಿ, ಕೀರ್ತನೆ ಪುರಂದಾಸರು, ಹೆಬ್ಬಳ್ಳಿಯವರ ರಸಬಳ್ಳಿ, ಗರತಿ ಹಾಡು ಅಂತ ಕರಿತೀವಿ. ಹಾಗೆ ಹೆಬ್ಬಳ್ಳಿಯವರ ರಸಬ ಜನಪದ ಅಂತ ಕೂಡ ಕಾಣ್ಬೋದು. ಬೆಳಗು ಜಾವ ದ ರಾ ಬೇಂದ್ರೆ, ಬೆಳಗು ಜಾವ ಅಂಬಿಕಾತನ ದತ್ತ, ದ ರಾ ಬೇಂದ್ರೆ ಅವರು ಅಂಬಿಕಾತನ ದತ್ತನ ಒಂದು ನಮ್ಗೆ ಕಾಣ್ತೀವಿ. ಹಾಗೆ ಬೆಳಗು ಜಾವ ಸುನೀತಾ, ಮುಂಬೈ ಜಾತಕ GS ರುದ್ರಪ್ಪ. ಹಾಗೆ ಇಲ್ಲಿ ನಿಮಗೆ ಸಿಲ್ವಿಯರಿದ್ದಾನೆ KS ನಿಸರ್ ಅಹ್ಮದ್. ಹಾಗೆ ನಿಮಗೆ ಈ ರೀತಿ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆಂದು ಲಲಿತಾ ಸಿದ್ದಬಸವಯ್ಯ, ಹತ್ತಿ ಚಿತ್ತ ಮತ್ತು ಒಂದೊಂದು ಟಿ ಯಲ್ಲಪ್ಪ, ಒಮ್ಮೆ ನಗತ್ತೆ ಎಂಬುದು ಸುಕನ್ಯಾ ಮಾರುತಿ. ಹಾಗೆ ಇಷ್ಟು ನೀವು ನೋಡ್ಕೊಳ್ಳಿ, ಇಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಕೊಟ್ಟಂಥ ಹೊಂದಿಸಿ ಬರೀರಿ ಮತ್ತು ಖಾಲಿ ಬಿಟ್ಟ ಸ್ಥಳಗಳು ಮತ್ತು 1 ಅಂಕದ ಪ್ರಶ್ನೆಗಳು. ಹಾಗೆ ನಾವು ಕೊಟ್ಟಂಥ ಎಲ್ಲ ಪ್ರಶ್ನೆಗಳನ್ನು ಮಾಡಿದ್ದೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.